ಬಿಜೆಪಿಯಲ್ಲಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ಗೋಸ್ಕರ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಂತವರಿಗೆ ಹುಸಿಯಾಗಿರುವಂತಹ ಸಂದರ್ಭದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸ್ಪೆಷಲಿ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಒಳ್ಳೆಟಿನ ಭೀತಿ ಇರುವಂಥದ್ದು. ಮಾಧುಸ್ವಾಮಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಇವ್ರಿಗೆ ಕೊಟ್ರಿ, ಸ್ಥಳೀಯರಿಗೆ ಯಾರಿಗೆ ಕೊಟ್ಟಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ವಿ, ಸೋಮಣ್ಣ ಅವರ ಪರವಾಗಂತೂ ನಾನು ಪ್ರಚಾರ ಮಾಡಲ್ಲ ಅಂತ ಹೇಳಿದ್ರು. ಇದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಆಗಿರ್ಬೋದು, ಅದರ ಜೊತೆಗೆ ಬೀದರ್ನ ಬಗ್ಗೆ ನಾವು ತೋರಿಸ್ತಾ ಇದ್ವಿ, ಬೆಳಗಾವಿಯಲ್ಲಾಗಿರ್ಬೋದು, ಸಾಕಷ್ಟು ಕಡೆ ಅಸಮಾಧಾನ ಅಂತೂ ಇದೆ. ಉಡುಪಿ ಚಿಕ್ಕಮಗಳೂರಲ್ಲೂ ಕೂಡ ಅಷ್ಟೇ. ಇನ್ನು ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಂದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಇರುವಂಥದ್ದು. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಜಿಲ್ಲೆ ಅಂತ ಬಂದಾಗ 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಆದರೆ ಲೋಕಸಭೆ ಅಂತ ಬಂದಾಗ 8 ವಿಧಾನಸಭಾ ಕ್ಷೇತ್ರಗಳು. ಇದರಲ್ಲಿ 2 ಬಿಜೆಪಿ ಶಾಸಕರಿದ್ದಾರೆ, 2 JDSನ ಶಾಸಕರಿದ್ದಾರೆ, 4 ಕಾಂಗ್ರೆಸ್ನ ಶಾಸಕರಿರುವಂಥದ್ದು. ಹಲವು ಕ್ಷೇತ್ರಗಳಲ್ಲಿ ಗೋ ಬ್ಯಾಕ್ ಕ್ಯಾಂಪೇನ್ ಅನ್ನು ಶುರು ಮಾಡಲಾಗ್ತಾ ಇದೆ ಸೋಮಣ್ಣ ಅವರ ವಿರುದ್ಧ. ಅದರಲ್ಲೂ ಸ್ಪೆಷಲಿ ಪ್ರಮುಖ ನಾಯಕರಾಗಿರುವಂಥ ಮಾಧುಸ್ವಾಮಿ ಅವರ ಒಂದು ವಿರೋಧ ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಸೋಮಣ್ಣ ಅವರಿಗೆ ನುಂಗಲಾರ್ದ ಬಿಸಿ ತುಪ್ಪ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಸೋಮಣ್ಣ ಅವರ ಗೆಲುವು ಅನ್ನುವಂಥದ್ದು ತುಂಬಾ ಕಷ್ಟ ಈ ಬಾರಿ. ಬಿಕಾಸ್ ಸ್ಪೆಷಲಿ ಅವರ ಪಕ್ಷದ ನಾಯಕರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಸ್ಥಳೀಯರಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಪ್ರಮುಖವಾದಂಥ ಅಸ್ತ್ರ ಕಾಂಗ್ರೆಸ್ಗೆ. ಇನ್ನು ಮುದ್ದ ಹನುಮೇಗೌಡರಿಗೆ ಒಳ್ಳೆ ನೇಮ್ ಇರುವಂಥದ್ದು ಕೂಡ ಸೋಮಣ್ಣ ಅವರಿಗೆ ಎಲ್ಲೋ ಒಂದು ಕಡೆ ಕಂಟಕ ಇದ್ದಂತೆ ಕಾಣಿಸ್ತಾ ಇದೆ. ಯಾವ್ಯಾವ ರೀತಿಯಾಗೆಲ್ಲ ಸವಾಲಿದೆ ಸೋಮಣ್ಣ ಅವರಿಗೆ ಅಂತ? ತುಮಕೂರು ಜಿಲ್ಲೆ ಹ್ಯಾಂಗ್ ನೋಡ್ಕೊಂಡ್ರೆ ಏನು, ಇವರಿಗೆ ಸಿಗೋದೇ 8 ವಿಧಾನಸಭಾ ಕ್ಷೇತ್ರಗಳು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರಿಗೆ ಓವರ್ ಆಲ್ ನೋಡ್ಕೊಳ್ಳೋದಾದ್ರೆ ಲಿಂಗಾಯತರು ಮತ್ತೆ ಒಕ್ಕಲಿಗ ಮತ್ತೆ SC ಓಟ್ಗಳು ಜಾಸ್ತಿ ಇರ್ತಕ್ಕಂಥದ್ದು. ಇದೆಲ್ಲರಲ್ಲೂ ಕೂಡ ನೋಡೋದಾದ್ರೆ ಲಿಂಗಾಯತ ಮತಗಳೇನಿದೆ ಇವರಿಗೆ ಸಾಲಿಡ್ ಆಗಿ ಬೀಳ್ತವೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇವರು ಹೊರಗಿನವರು ಅಂತ ಹೇಳಿ ಈಗಾಗಲೇ ನೆನಪಟ್ಟು ಕಟ್ಕೊಂಡಿದ್ದಾರೆ. ಜೊತೆಗೆ ಇವರು ನೊಳಂಬ ಅಲ್ಲ ಅಂತ ಹೇಳಿ ಈಗಾಗಲೇ ತುಮಕೂರು ಜಿಲ್ಲೆಯ ವೀರಶೈವ ಲಿಂಗಾಯತರ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗ ಜೊತೆಗೆ ಇನ್ನು ಪ್ರಮುಖವಾಗಿ ಮಾಧುಸ್ವಾಮಿ ಅವರು ಏನಿದ್ದಾರೆ, ಮಾಧುಸ್ವಾಮಿ ಅವರು ಇವರಿಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು. ನಿನ್ನೆನೂ ಕೂಡ ಮಾತಾಡ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ ಸೋಮಣ್ಣ ಪರ ಕೆಲಸ ಮಾಡೋಣ ಅಂತಾನೆ ಕೂಡ ಹೇಳ್ತಾ ಇದ್ದದ್ದು. ಈಗಾಗಲೇ ಏನು ಕಿತ್ತೂರು, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಏನಿದೆ, ಈ 4 ಕ್ಷೇತ್ರಗಳಲ್ಲಿ ಸೋಮಣ್ಣಗೆ ಒಲವು ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ತುರುವೇಕೆರೆಯಲ್ಲಿ ನೋಡಿದ್ರೆ ಪ್ಯೂರ್ಲಿ ಒಕ್ಕಲಿಗ ಕಮಿಟಿ ಇರೋದ್ರಿಂದ ಅವರು ಫಸ್ಟ್ ಪ್ರಾಶಸ್ತ್ಯವನ್ನ ಕೊಡೋದು ಒಕ್ಕಲಿಗರಿಂದ ಯಾವುದೇ ಕ್ಯಾಂಡಿಡೇಟ್ ಆದ್ರೂ ಕೂಡ, ಯಾವುದೇ ಪಕ್ಷದಿಂದ ನಿಂತ್ಕೊಂಡು ಕೂಡ ಫಸ್ಟ್ ವೋಟ್ ಹಾಕೋದು ಒಕ್ಕಲಿಗರಿಗೆ. ಇನ್ನ ತಿಪ್ಟೂರು ನೋಡೋದಾದ್ರೆ ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಪ್ರಾಬಲ್ಯ ಇರ್ತಕ್ಕಂಥದ್ದು, ಕಾಂಗ್ರೆಸ್ MLA ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಮಾಧುಸ್ವಾಮಿ ಅವರ ಪ್ರಾಬಲ್ಯ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಚಿಕ್ಕನಾಯಕನಹಳ್ಳಿ ನೋಡೋದಾದ್ರೆ ಅಲ್ಲಿ ಕುರುಬ ಮತಗಳು ಇರೋದು, ಅಲ್ಲಿ ಜಾಸ್ತಿಯಾಗಿ ಏನು ಸಿದ್ದರಾಮಯ್ಯನವರ ಪ್ರಾಬಲ್ಯ ಜಾಸ್ತಿ ಇದೆ. ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರೆ ಸಾಕು, ಅಲ್ಲಿನ ಮತಗಳು ಆಟೋಮೆಟಿಕ್ ಆಗಿ ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಬೀಳಬಹುದು. ಮತ್ತೆ ಗುಬ್ಬಿನಲ್ಲೂ ಕೂಡ, ಗುಬ್ಬಿಯಲ್ಲಿ ಅತಿ ಹೆಚ್ಚು ಲಿಂಗಾಯತರು ಇದ್ರೂ ಕೂಡ ಈಗಾಗಲೇ ಗುಬ್ಬಿಯಲ್ಲಿನೇ ಪ್ರಾರಂಭ ಆಗಿದ್ದು ಏನು ಸೋಮಣ್ಣಗೆ ಗೋ ಬ್ಯಾಕ್ ಸೋಮಣ್ಣ ಅಂತ ಹೇಳಿ. ಸೊ ಇದು ಈ 4 ಕ್ಷೇತ್ರಗಳೇ ಅವ್ರಿಗೆ ತೀವ್ರ ತಲೆನೋವು ಅಂತ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.